ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮಶ್ರೂಮ್ ಮತ್ತು ಚಿಲುಕಿಸಿರುವಂತಹ ಅವರೆಕಾಳು ಹಾಕಿ ಮಾಡಿರುವಂತಹ ಮಶ್ರೂಮ್ ಚಿಲ್ಕ ಅವರೆಕಾಳು ಸಾಂಬಾರ್. ಈ ರೆಸಿಪಿ ನಿಮಗೆ ಮುದ್ದೆ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಶ್ರೂಮ್ನ ನಾನಿಲ್ಲಿ 2 ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಮಶ್ರೂಮ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ, ನೋಡಿ ಈ ಥರ ಫಸ್ಟ್ ಒಂದು ಸಲ ವಾಶ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿದ ಮೇಲೆ ಸ್ಲೈಸ್ ಒಂದು 4 ಸ್ಲೈಸ್ ಥರ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಭಾಗ ಮಾಡಿ ಸಾಕಾಗುತ್ತೆ. ಈ ಥರ ಕಟ್ ಮಾಡಿದ ಮೇಲೆ ಮತ್ತೆ ವಾಶ್ ಮಾಡಬೇಕು. ನಂತರ ಮಶ್ರೂಮ್ ಜೊತೆಗೆ ಒಣಗಿರುವಂತಹ ಅವರೆಬೇಳೆ, ಓಕೆನಾ. ನಾವು ಈ ಅವರೆಬೇಳೆನ ಹಸಿ ಅವರೆಕಾಯಿ ತೊಗೊಂಡು ಬಂದು ಚಿಲುಕಿಸಿ ಒಣಗಿಸಿ ಇಟ್ಕೊಂಡಿರುವಂತಹದ್ದು. ನಿಮಗಿದು ಅಂಗಡಿಗಳಲ್ಲೂ ಅವರೆಬೇಳೆ ಅಂತ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದು ಈ ಥರ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು, 15 ನಿಮಿಷ. ಬನ್ನಿ ಇವಾಗ ಒಗ್ಗರಣೆಗೆ ಈರುಳ್ಳಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 5 ಈರುಳ್ಳಿ ಮೀಡಿಯಮ್ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಗಾರ್ಲಿಕ್ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಈ ಥರ ಕಟ್ ಮಾಡಿ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು, ಇವಾಗ ಇಷ್ಟನ್ನು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸಾಫ್ಟಾಗಿ ಗ್ರೈಂಡ್ ಮಾಡಿ ಇವಾಗ ಈರುಳ್ಳಿ ಖಾರ ರೆಡಿಯಾಗಿದೆ. ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ ಇವಾಗ ಇಷ್ಟನ್ನು ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 15 ನಿಮಿಷ ನೆನೆಸಿ ಇಟ್ಕೊಂಡಿರುವಂತಹ ಅವರೆಬೇಳೆನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ 15 ನಿಮಿಷ ನೆನೆಸಿದ ಮೇಲೆ ಈ ಥರ ಆಗುತ್ತೆ. 1 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಳ್ತಾ ಇದ್ದೀನಿ, ಅರಿಶಿನ ಪುಡಿನ. ನಂತರ ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಣಬೆ ಅಂದರೆ ಮಶ್ರೂಮ್ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಈರುಳ್ಳಿ ಖಾರ, ಅರಿಶಿನ ಮತ್ತು ಆಯಿಲಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಮೀಡಿಯಮ್ ಉರಿಲೇ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ ಸ್ವಲ್ಪ. ಹೀಗೆ ನೋಡಿ ಈ ಥರ ಇದೆ. ಈರುಳ್ಳಿ ಸ್ಮೆಲ್ ಸ್ವಲ್ಪನೂ ಇರಬಾರ್ದು, ಆ ಥರ ನೀವು ಫ್ರೈ ಮಾಡ್ಕೋಬೇಕು ಅಣಬೆ ಜೊತೆ. ಆವಾಗಲೇ ನಿಮಗೆ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈ ಥರ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಖಾರ ಆಡಿಸ್ಕೊಂಡಿರ್ತೀರಲ್ಲ, ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದು ಈರುಳ್ಳಿ ಖಾರ ಇರುತ್ತಲ್ಲ, ಸೊ ಅದನ್ನು ನೀರನ್ನು ವೇಸ್ಟ್ ಮಾಡ್ದಂಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಅದೆಲ್ಲ ಸೇರಿಸ್ಕೊಂಡ್ಮೇಲೆ ಇಲ್ಲಿ ವಿಸಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2 ವಿಸಲ್ ಹಾಕ್ಸ್ಕೊಳ್ಳಿ ಸಾಕಾಗುತ್ತೆ. ನೋಡಿ 2 ವಿಸಲ್ ಆಯಿತು. ಇವಾಗ ರೆಡಿ ಆಗಿದೆ ಇದು. 2 ವಿಸಲ್ಗೆ ನಿಮಗೆ ಅವರೆಬೇಳೆ ಮತ್ತು ಅಣಬೆ ಎಲ್ಲ ಬೆಂದೋಗ್ಬಿಡುತ್ತೆ. ನಂತರ ಇಲ್ಲಿ ಮಸಾಲ ಖಾರಾಗಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ನಾನು ಒಂದು ಫುಲ್ ಕಾಯಿ ತೊಗೊಳ್ತಾ ಇದ್ದೀನಿ, ಅಂದರೆ ಸಣ್ಣ ಕಾಯಿನ ನಾನಿಲ್ಲಿ ಫುಲ್ ತೊಗೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಅಂತ ನೋಡಿ ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು 5-6 ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀವಿ, ಅದಕ್ಕೆ ಫುಲ್ ಕಾಯಿನ ತೊಗೊಂಡಿದ್ದೀವಿ. ನಂತರ ಸಾಂಬಾರು ಪುಡಿನ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಜನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮತ್ತೆ ಇಲ್ಲಿ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ 3 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಇಲ್ಲಿ 3 ಚಮಚದಷ್ಟು ಖಾರ. ನೀವು ಖಾರ ಏನಾರು ಜಾಸ್ತಿ ಖಾರ ಇದ್ದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರ ಅದ್ರ ಮೇಲೆ ಡಿಪೆಂಡ್ ಮಾಡಿ ಹಾಕ್ಕೊಳ್ಳಿ. ಇಲ್ಲ ನಾನು 5-6 ಜನಕ್ಕೆ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ವಾಟರ್ ಅಂದರೆ ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡು ಇವಾಗ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಖಾರನ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಚಕ್ಕೆ ಮತ್ತು ಲವಂಗ ಮರ್ತೋಗ್ಬಿಟ್ಟಿದೆ ಹಾಕ್ಕೊಳ್ಳೋದನ್ನು. ಮತ್ತು ಇದು ರುಬ್ಬಬೇಕಾದ್ರೇ ಸೇರಿಸ್ಕೊಂಡಿದ್ದೀನಿ. ಒಂದು 3 ಲವಂಗ, ಒಂದು 4-5 ಸ್ಲೈಸ್ ಅಷ್ಟು ಚಕ್ಕೆ ತೊಗೊಳ್ಳಿ ಸಾಕಾಗುತ್ತೆ. ನೋಡಿ ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು. ನಂತರ ಇಲ್ಲಿ 5 ಟೊಮೊಟೊನ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಲ್ಲೊಂದೇ ಸಲ ಒಗ್ಗರಣೆ ಹಾಕೋದಕ್ಕೆಲ್ಲ ನಮಗೆ ಸರಿ ಹೋಗುತ್ತೆ. ಮಸಾಲ ಖಾರ ಅದಕ್ಕೆ ಹಾಕೋದಕ್ಕೆ ಬೇಯ್ತಾ ಇದೆಯಲ್ವ ಅಣಬೆ ಎಲ್ಲ, ಸೊ ಅದಕ್ಕೆ ನಾವಿಲ್ಲಿ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಮಸಾಲ ಪೇಸ್ಟೂ ರೆಡಿ ಆಯಿತು. ನಂತರ ಇಲ್ಲಿ ಟೊಮೊಟೊ ಪೇಸ್ಟು ರೆಡಿ ಆಗ್ತಾಯಿದೆ. ಒಂದು 2 ರೌಂಡ್ ಆಡಿಸಿ ಸಾಕಾಗುತ್ತೆ ಟೊಮೊಟೊನ, ಅದು ಫುಲ್ ಪೇಸ್ಟ್ ಆಗಿಬಿಡುತ್ತೆ. ತುಂಬ ಏನು ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಇದು ಈ ಥರ ರೆಡಿಯಾಗಿದೆ. 2 ವಿಸಲ್ ಹಾಕ್ಸಿದ್ವಲ್ವ ಅಣಬೆ ಮತ್ತು ಅವರೆಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ.
ತುಂಬ ಚೆನ್ನಾಗಿ ಬೆಂದಿದೆ. ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ಬೋದು. ಬನ್ನಿ ಇವಾಗ ನಾವು ಇವಾಗ ಹೇಗೆ ಸಾಂಬಾರನ್ನ ರೆಡಿ ಮಾಡೋದು ಅಂತ ನೋಡೋಣ. ಮಸಾಲ ಖಾರ ರೆಡಿ ಮಾಡ್ಕೊಂಡಿದ್ವಲ್ವ ಸಾಫ್ಟಾಗಿ, ಸೊ ಅಷ್ಟು ಮಸಾಲ ಖಾರನೂ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೇರೆ ಪಾತ್ರೆಗೆ. ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡಿಲ್ಲ, ಏಕೆಂದರೆ ನಾವು ಆಲ್ರೆಡಿ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿರ್ತೀವಲ್ವ, ಸೊ ಅದಕ್ಕೋಸ್ಕರ. ಇಲ್ಲಿ ಮತ್ತೆ ಟೊಮೊಟೊ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. 5 ಟೊಮೊಟೊ ತೊಗೊಂಡಿದ್ದೆ ಅಲ್ವಾ, ಸೊ ಆ ಪೇಸ್ಟನ್ನು ಸೇರಿಸ್ಕೊಂಡು ಮಸಾಲ ಖಾರನೂ ಸೇರಿಸ್ಕೊಂಡು ಫುಲ್ ಮಿಕ್ಸ್ ಮಾಡಿ ಉಪ್ಪನ್ನ ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಬೇಕು. ನೋಡಿ ಈ ಥರ ಕುದಿ ಬರಬೇಕು ಸಾಂಬಾರು, ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ, ಸೊ ಕುದಿ ಬರೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಅಣಬೆ ಮತ್ತು ಅವರೆಬೇಳೆ, ಸೊ ಅಷ್ಟನ್ನು ನಾವಿಲ್ಲಿ ಮಸಾಲ ಇದಕ್ಕೆ ಕುದಿ ಬಂದಿರುತ್ತಲ್ವ ಅದಕ್ಕೆಲ್ಲನೂ ಸೇರಿಸ್ಕೋಬೇಕಾಗುತ್ತೆ. ನೋಡಿ ನಾನು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಎಲ್ಲನೂ ಸೇರಿಸ್ಕೊಂಡು ಮತ್ತು ಅದು ಆ ಮಸಾಲ ಖಾರ ಜೊತೆ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ, ಕುದಿಬೇಕಾಗುತ್ತೆ. ಆವಾಗಲೇ ನಮಗೊಂಥರ ಸ್ಮೆಲ್ ಹೇಗಿರುತ್ತೆ ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂಥರ ನಾನ್ ವೆಜ್ ಸಾಂಬಾರು ಥರನೇ ನಿಮಗೆ ಫೀಲ್ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೆಲ್ಲನೂ ಸೇರಿಸ್ಕೊಂಡು ಅದರಲ್ಲಿ ಸ್ವಲ್ಪ ಉಳಿದಿರುತ್ತಲ್ವ ಅದಕ್ಕೂ ಸ್ವಲ್ಪ ನೀರು ಹಾಕಿ ವೇಸ್ಟ್ ಮಾಡದೇ ಇರೋ ರೀತಿ ಅದನ್ನು ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ಚೆನ್ನಾಗಿರುವಂತಹ ನಾಟಿ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಈ ಥರ ಮಸಾಲ ಸಾಂಬಾರುಗಳಿಗೆ ಲಾಸ್ಟಲ್ಲಿ ಈ ಥರ ಒಂದೊಳ್ಳೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂಥರ ಘಮ ಘಮ ಅಂತಲೂ ಸ್ಮೆಲ್ ಬರ್ತಾ ಇರುತ್ತೆ. ಒಂಥರ ಅಕ್ಕಪಕ್ಕ ಮನೆಗೆಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಹೋಗಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ. ಆ ಅಣಬೆ ಅಂತೂ ತಿನ್ನೋದಕ್ಕೆ ಒಂಥರ ಬೆಣ್ಣೆ ಥರ ಫೀಲ್ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಬೆಂದಿತ್ತು. ನೀವು ಇದನ್ನು ಇಡ್ಲಿ, ದೋಸೆ, ಮುದ್ದೆ, ಚಪಾತಿ ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಮಾಡಿ ತಿನ್ಬೋದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾನಿಲ್ಲಿ ನಿಮಗೆ 5-6 ಜನಕ್ಕೆ ಆಗೋ ಥರ ನಿಮಗೆಲ್ಲ ಅಷ್ಟೇ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಪ್ರತಿಯೊಂದೂ ನಾನು ನಿಮಗೆ ಇಲ್ಲಿ ಅಷ್ಟು ಜನಕ್ಕೆ ಆಗೋ ಥರ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ನೀವು ಕಮ್ಮಿ ಜನಕ್ಕೆ ಮಾಡೋದಿದ್ದರೆ ಅದರಲ್ಲಿ ಅರ್ಧದಷ್ಟು ನೀವು ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಬೇರೆ ಇನ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ನಾವು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಹೀಗೆ ನಮ್ಮ ಶೈಲಜಾ ಕುಕ್ಕಿಂಗ್ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನೋಟಿಫಿಕೇಷನ್ ನಾವು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಫಸ್ಟ್ ಬರುತ್ತೆ, ಸೊ ಅದಕ್ಕೋಸ್ಕರ ಹೇಳೋದಷ್ಟೇ. ಹೀಗೆ ನಮ್ಮ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ, ಆಲ್ರೆಡಿ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು.